ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಫ್ಕೆ ಮ್ಯಾಥ್ ಕ್ಲಾಸಸ್. ಇವತ್ತಿನ ಕ್ಲಾಸ್ನಲ್ಲಿ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಂದ್ರೆ ಲಾಭ ಮತ್ತು ನಷ್ಟದ ಬೇಸಿಕ್ ಕಾನ್ಸೆಪ್ಟ್ನ ಸ್ಟಡಿ ಮಾಡೋಣ. ಫಸ್ಟ್ ಸಮ್ ಫಾರ್ಮುಲಾಸ್ ಸ್ಟಡಿ ಮಾಡೋಣ, ಆಮೇಲೆ ಬೇಸಿಕ್ ಕಾನ್ಸೆಪ್ಟ್ ಹೋಗೋಣ. ಫಸ್ಟ್ ಫಾರ್ಮುಲಾ ಏನದ ನೋಡ್ರಿ, ಪ್ರಾಫಿಟ್ ಈಕ್ವಲ್ ಟು ಎಸ್ ಪಿ ಮೈನಸ್ ಸಿ ಪಿ. ಎಸ್ ಪಿ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಸಿ ಪಿ ಅಂದ್ರೆ ಕಾಸ್ಟ್ ಪ್ರೈಸ್. ಅದೇ ರೀತಿ ಲಾಭ ಈಕ್ವಲ್ ಟು ಮಾರಾಟದ ಬೆಲೆ ಮೈನಸ್ ಖರೀದಿ ಬೆಲೆ. ಅದೇ ರೀತಿ ಲಾಸ್ ಅಂದ್ರೆ ಖರೀದಿ ಬೆಲೆ ಮೈನಸ್ ಮಾರಾಟದ ಬೆಲೆ ಅಂದ್ರೆ ಸಿ ಪಿ ಮೈನಸ್ ಎಸ್ ಪಿ. ಅದೇ ರೀತಿ ಪ್ರಾಫಿಟ್ ಮತ್ತೆ ಲಾಸ್ ಎದ್ರ ಮೇಲೆ ಡಿಪೆಂಡ್ ಆಗಿರ್ತಾವ ಅಂದ್ರೆ ಕಾಸ್ಟ್ ಪ್ರೈಸ್ ಮೇಲೆ ಡಿಪೆಂಡ್ ಆಗಿರ್ತಾವ. ಯಾಕಂದ್ರೆ ನಾವು ಖರೀದಿ ಬೆಲೆನೇ ಇಲ್ಲ ಅಂದ್ರೆ ನಾವು ಅದ್ರಲ್ಲಿ ಯಾವ ರೀತಿ ಲಾಭ ಆಗಿದೆ, ಹೆಂಗೆ ನಷ್ಟ ಆಗಿದೆ ಅಂತ ಹೇಳಕ್ಕಾಗಲ್ಲ. ಪ್ರಾಫಿಟ್ ಲಾಸ್ ಎದ್ರ ಮೇಲೆ ಡಿಪೆಂಡ್ ಆಗಿರ್ತಾವೆ, ಯಾವಾಗ್ಲೂ ಸಿ ಪಿ ಮೇಲೆ. ಸಿ ಪಿ ಅಂದ್ರೆ ಖರೀದಿ ಬೆಲೆ ಅಂದ್ರೆ ಕಾಸ್ಟ್ ಪ್ರೈಸ್ ಮೇಲೆ ಡಿಪೆಂಡ್ ಆಗಿರ್ತಾವ. ಅದೇ ರೀತಿ ಪ್ರಾಫಿಟ್ ಪರ್ಸೆಂಟೇಜ್ ಏನದ, ಪ್ರಾಫಿಟ್ ಡಿವೈಡೆಡ್ ಬೈ ಸಿ ಪಿ ಇಂಟು 100. ಲಾಭ ಶೇಕಡ ಏನಾಗ್ತದೆ, ಲಾಭ ಡಿವೈಡೆಡ್ ಬೈ ಖರೀದಿ ಬೆಲೆ ಇಂಟು 100. ಅದೇ ರೀತಿ ಲಾಸ್ ಪರ್ಸೆಂಟೇಜ್ನು ಲಾಸ್ ಡಿವೈಡೆಡ್ ಬೈ ಸಿ ಪಿ ಇಂಟು 100. ಅಂದ್ರೆ ಶೇಕಡ ಯಾವ ತರ, ನಷ್ಟದ ಶೇಕಡ ಯಾವ ತರ ಕಂಡುಹಿಡ್ಬೇಕಂದ್ರೆ ನಷ್ಟ ಡಿವೈಡೆಡ್ ಬೈ ಖರೀದಿ ಬೆಲೆ ಇಂಟು 100. ಅದೇ ರೀತಿ ಡಿಸ್ಕೌಂಟ್ ಎದ್ರ ಮೇಲೆ ಡಿಪೆಂಡ್ ಆಗಿರ್ತದೆ, ಎಂ ಆರ್ ಪಿ ಅಂದ್ರೆ ಮಾರ್ಕ್ಸ್ ಪ್ರೈಸ್ ಮೇಲೆ ಡಿಪೆಂಡ್ ಆಗಿರ್ತದೆ, ಎಂ ಪಿ ಮೈನಸ್ ಎಸ್ ಪಿ. ಅದೇ ರೀತಿ ಡಿಸ್ಕೌಂಟ್ ಅಂದ್ರೆ ರಿಯಾಯಿತಿ, ಗುರುತಿಸಿದ ಬೆಲೆ ಮೈನಸ್ ಮಾರಾಟದ ಬೆಲೆ. ಅದೇ ರೀತಿ ಡಿಸ್ಕೌಂಟ್ ಪರ್ಸೆಂಟೇಜ್ ಯಾವ ತರ ಕಂಡುಹಿಡಿತಾರೆ ಅಂದ್ರೆ ಡಿಸ್ಕೌಂಟ್ ಪರ್ಸೆಂಟೇಜ್ ಈಕ್ವಲ್ ಟು ಡಿಸ್ಕೌಂಟ್ ಡಿವೈಡೆಡ್ ಬೈ ಎಂ ಪಿ ಇಂಟು 100. ಅದೇ ಯಾವ ತರ, ರಿಯಾಯಿತಿ ಶೇಕಡ ಈಕ್ವಲ್ ಟು ರಿಯಾಯಿತಿ ಡಿವೈಡೆಡ್ ಬೈ ಗುರುತಿಸಿದ ಬೆಲೆ ಇಂಟು 100. ಎಸ್ ಪಿ ಆಫ್ಟರ್ ಡಿಸ್ಕೌಂಟ್ ಕೊಟ್ಟಾದ್ಮೇಲೆ ನಾವು ಎಸ್ ಪಿ ಕಂಡುಹಿಡಿತೀವಲ್ಲ, ಅವಾಗ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕಂದ್ರೆ ಎಂ ಪಿ ಇಂಟು 100 ಡಿವೈಡೆಡ್ ಬೈ ಡಿಸ್ಕೌಂಟ್ ಪರ್ಸೆಂಟೇಜ್. ಅದೇ ರೀತಿ ಎಂ ಪಿ ಇಂಟು 100 ಮೈನಸ್ ರಿಯಾಯಿತಿ ಪರ್ಸೆಂಟೇಜ್ ಡಿವೈಡೆಡ್ ಬೈ 100. ಇವಾಗ ಫಸ್ಟ್ ಕಾನ್ಸೆಪ್ಟ್ನ ಸ್ಟಡಿ ಮಾಡ್ಕೊತಾ ಹೋಗೋಣ. ಇವಾಗ ಸಮ್ ಬೇಸಿಕ್ಸ್ ಕಾನ್ಸೆಪ್ಟ್ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇವಾಗ ನೋಡ್ರಿ, ಫಸ್ಟ್ ಏನು ಕೊಟ್ಟಿರ್ತಾರ, ಒಂದು ಪ್ರಾಬ್ಲಮ್ ಒಳಗೆ ಸಿ ಪಿ ಕೊಟ್ಟಿರ್ತಾರ. ಸಿ ಪಿ ಎಷ್ಟು ಕೊಟ್ಟಿರ್ತಾರ, 1000 ಕೊಟ್ಟಿರ್ತಾರ. ಅದೇ ರೀತಿ ಎಸ್ ಪಿ ಕೊಟ್ಟಾರ. ಎಸ್ ಪಿ ಅಂದ್ರೆ ಸೆಲ್ಲಿಂಗ್ ಪ್ರೈಸು, ಸಿ ಪಿ ಅಂದ್ರೆ ಕಾಸ್ಟ್ ಪ್ರೈಸ್. ಎಸ್ ಪಿ ಎಷ್ಟು ಕೊಟ್ಟಿರ್ತಾರ, 1200 ಇರ್ತದ. ಇವಾಗ ಒಂದು ವಸ್ತು ನಾವು ಏನ್ ಮಾಡಿರ್ತಾನ, 1000 ಕೊಡು ತಗೊಂಡಿರ್ತಾನ, ಅದನ್ನ 1200 ರೂಪಾಯಿ ಮಾರ್ತಾನ. ಅವಾಗ ಅವ್ರು ನಮ್ಗೆ ಏನ್ ಕಂಡುಹಿಡಿ ಅಂದಿರ್ತಾರ, ಪ್ರಾಫಿಟ್ ಕಂಡುಹಿಡಿ ಅಂದಿರ್ತಾರ. ನಮ್ಗೆ ಆವಾಗಲೇ ನೋಡಿದಂಗ ಫಾರ್ಮುಲಾ ಫಾರ್ಮುಲಾ ನೋಡ್ರಿ, ಪ್ರಾಫಿಟ್ ಈಕ್ವಲ್ ಟು ಎಸ್ ಪಿ ಮೈನಸ್ ಸಿ ಪಿ. ಅದನ್ನ ನಾವು ಇಲ್ಲಿ ಯೂಸ್ ಮಾಡ್ಕೋಬಹುದು. ಇಲ್ಲಿ ನೋಡ್ರಿ, ಪ್ರಾಫಿಟ್ ಈಕ್ವಲ್ ಟು ಏನಾಗ್ತದ, ಎಸ್ ಪಿ ಮೈನಸ್ ಸಿ ಪಿ. ಅಂದ್ರೆ 1200 ಒಳಗೆ 1000 ಮೈನಸ್ ಮಾಡ್ರೆ ಎಷ್ಟಾಗ್ತದ, 200 ಪ್ರಾಫಿಟ್ ಆಗ್ತದ. ಅದೇ ರೀತಿ ಇವಾಗ ಸಿ ಪಿ ಕೊಟ್ಟಿರ್ತಾರ. ಸಿ ಪಿ ಎಷ್ಟು ಕೊಟ್ಟಿರ್ತಾರ, 1000 ಕೊಟ್ಟಿರ್ತಾರ. ಎಸ್ ಪಿ ಎಷ್ಟು ಕೊಟ್ಟಿರ್ತಾರ, 500 ಕೊಟ್ಟಿರ್ತಾರ. ನಮ್ಗೇನು ಕಂಡಿರ್ತಾರ, ಲಾಸ್ ಕಂಡಿಡಿ ಅಂದಿರ್ತಾರ. ಅವಾಗ ನೋಡ್ರಿ, ಇವಾಗ ಒಂದು ವಸ್ತುನ ಅವರು ಏನ್ ಮಾಡ್ತಾರ, 1000 ಕೊಂಡು ತಗೊಂಡಿರ್ತಾರ, ಅದನ್ನ ಸೇಲ್ ಎಷ್ಟಕ್ಕೆ ಮಾಡ್ತಾರ, 500 ಮಾರ್ತಾರ. ಒಂದ್ ಸ್ವಲ್ಪ ಕಡಿಮೆ ರೇಟಿಗೆ ಮಾರ್ತಾರ. ಅವಾಗ ನಮ್ ಲಾಸ್ ಎಷ್ಟಾಗ್ತದ, 1000 ಮೈನಸ್ ಲಾಸ್ ಈಕ್ವಲ್ ಟು ಸಿ ಪಿ ಮೈನಸ್ ಎಸ್ ಪಿ. ಸಿ ಪಿ ಅಂದ್ರೆ ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. ಎಷ್ಟಾಗ್ತದ, 1000 ಒಳಗೆ 500 ಮೈನಸ್ ಮಾಡ್ರೆ 500 ಆಗ್ತದ. ಅದೇ ರೀತಿ ನಮ್ಗೆ ಮತ್ತೊಂದ್ಸಲ ಏನ್ ಮಾಡಿರ್ತಾರ ಗೊತ್ತಾ, ಸಿ ಪಿ ಕೊಟ್ಟಿರ್ತಾರ. ಸಿ ಪಿ ಎಷ್ಟು ಕೊಟ್ಟಿರ್ತಾರ, 1000 ಕೊಟ್ಟಿರ್ತಾರ. ಅದೇ ರೀತಿ ಎಸ್ ಪಿ ಕೊಟ್ಟಿರ್ತಾರ 1200. ಆಮೇಲೆ ನಮ್ಗೆ ಏನ್ ಕಂಡುಹಿಡಿ ಅಂದಿರ್ತಾರ, ಪ್ರಾಫಿಟ್ ಪರ್ಸೆಂಟೇಜ್ ಹೆಂಗ್ ಕಂಡುಹಿಡ್ಬೇಕು, ಇವಾಗ ಪ್ರಾಫಿಟ್ ಪರ್ಸೆಂಟೇಜ್ ಕಂಡುಹಿಡಿ ಅಂತ ಹೇಳಿದಾರ. ನಮ್ಗೆ ಫಸ್ಟ್ ಪ್ರಾಫಿಟ್ ಗೊತ್ತಿರಬೇಕು. ಪ್ರಾಫಿಟ್ ಪರ್ಸೆಂಟೇಜ್ ಈಕ್ವಲ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಸಿ ಪಿ ಇಂಟು 100. ಇವಾಗ ನಮ್ಗೆ ಪ್ರಾಫಿಟ್ ಏನಾಗ್ತದ, ಪ್ರಾಫಿಟ್ ಈಕ್ವಲ್ ಟು ಎಸ್ ಪಿ ಮೈನಸ್ ಸಿ ಪಿ. 1200 ಮೈನಸ್ 1000 ಆದ್ರೆ ಎಷ್ಟಾಗ್ತದ, ಪ್ರಾಫಿಟ್ ಪರ್ಸೆಂಟೇಜ್ ಈಕ್ವಲ್ ಟು ಪಿ ಡಿವೈಡೆಡ್ ಬೈ ಸಿ ಪಿ. ಅದ ಪ್ರಾಫಿಟ್ ಎಷ್ಟಾಗ್ತದ, 200. ಅದೇ ರೀತಿ ನಮ್ದು ಸಿ ಪಿ ಎಷ್ಟದ, 1000 ಡಿವೈಡೆಡ್ ಬೈ 1000 ಇಂಟು 100. ಈ 00 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ನಮಗೆ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟಾಗ್ತದ, 20% ಪ್ರಾಫಿಟ್ ಆಗ್ತದೆ.
ಅದೇ ರೀತಿ ಇದೇ ರೀತಿ ನಾವು ಲಾಸ್ ಪರ್ಸೆಂಟೇಜು ಕಂಡುಹಿಡಿಬೋದು. ಯಾವ ರೀತಿ ಅಂದ್ರೆ ಇವಾಗ CP 1500 ಇರ್ತದ, SP 1000 ಇರ್ತದ. ಅವಾಗ ನಮ್ಗೆ ಲಾಸ್ ಪರ್ಸೆಂಟೇಜ್ ಕಂಡುಹಿಡಿ ಅಂದಿರ್ತಾರೆ. ಲಾಸ್ ಪರ್ಸೆಂಟೇಜ್ ಕಂಡುಹಿಡಿತಾರೆ. ನಮ್ಗೆ ಲಾಸ್ ಗೊತ್ತದ. ಲಾಸ್ ಹೆಂಗಾಗ್ತದ? CP ಮೈನಸ್ SP ಅಂದ್ರೆ 500 ಲಾಸ್ ಆಗಿದೆ. ಅವಾಗ ಲಾಸ್ ಪರ್ಸೆಂಟೇಜ್ ಈಕ್ವಲ್ ಟು 500 ಡಿವೈಡೆಡ್ ಬೈ CP ಎಷ್ಟದ? 1500 ಇಂಟು 100. If U00 cancel, 5 3s 500, 3 1s 3 3s 33.33% ಲಾಸ್ ಆಗ್ತದೆ. ಮತ್ತೆ ಒಂದೊಂದ್ಸಲ ಏನು ಮಾಡಿರ್ತಾರೆ ಗೊತ್ತಾ? ಒಂದೊಂದ್ಸಲ ಕ್ವಶನ್ ಯಾವ ಥರ ಕೇಳ್ತಾರೆ ಅಂದರೆ CP ಕೊಡ್ತಾರೆ. CP ಎಷ್ಟು ಕೊಡ್ತಾರೆ? 1500 ಕೊಟ್ಟಿರ್ತಾರೆ. ಅದೇ ರೀತಿ ಪ್ರಾಫಿಟ್ ಕೊಟ್ಟಿರ್ತಾರೆ 200. ನಮ್ಗೆ SP ಕಂಡುಹಿಡಿ ಅಂತ ಕೇಳಿರ್ತಾರೆ. ಅವಾಗ ಯಾವ ರೀತಿ ಕಂಡುಹಿಡ್ಬೇಕಂದ್ರೆ ನಮ್ಗೆ ಗೊತ್ತದ ಪ್ರಾಫಿಟ್ ಈಕ್ವಲ್ ಟು SP ಮೈನಸ್ CP. ನಮ್ಗೆ ಇವಾಗ ಏನೇನು ಕೊಟ್ಟಿದಾರ? ನಮ್ಗೆ SP ಕಂಡುಹಿಡಿ ಅಂತ ಹೇಳಿದಾರ. ಅವಾಗ ಏನಾಗ್ತಾರೆ? SP ಈಕ್ವಲ್ ಟು ಪ್ರಾಫಿಟ್ ಪ್ಲಸ್ CP. ಪ್ರಾಫಿಟ್ ಏಟ್ ಅದ? 200 ಅದ ಪ್ಲಸ್ 1500 ಈಕ್ವಲ್ ಟು SP ಈಕ್ವಲ್ ಟು 1700. ಈ ಥರನೂ ಕ್ವಶನ್ಸ್ ಕೇಳ್ತಾರೆ. ಅದೇ ರೀತಿ ಒಂದ್ಸಲ SP ಕೊಟ್ಟಿರ್ತಾರೆ. SP ಎಷ್ಟು ಕೊಟ್ಟಿರ್ತಾರೆ? 1200 ಕೊಟ್ಟಿರ್ತಾರೆ. ಅದೇ ರೀತಿ ಲಾಸ್ ಕೊಟ್ಟಿರ್ತಾರೆ 300. ನಮ್ಗೇನು ಕಂಡುಹಿಡಿ ಅಂದಿರ್ತಾರೆ? CP ಕಂಡುಹಿಡಿ ಅಂತ ಕೇಳ್ತಾರೆ. ನಮ್ಗೆ ಗೊತ್ತದ ಲಾಸ್ ಯಾವ ಥರ ಕಂಡುಹಿಡ್ಬೋದು? CP ಮೈನಸ್ SP. ಇವಾಗ ನಮ್ಗೇನು ಕಂಡುಹಿಡಿ ಅಂತಾರ? CP ಕಂಡುಹಿಡಿ ಅಂತಾರೆ. CP ಈಕ್ವಲ್ ಟು ಏನಾಗ್ತದ? ಲಾಸ್ ಪ್ಲಸ್ SP. ಲಾಸ್ ಎಷ್ಟದ? 1200. ಸಾರಿ ಲಾಸ್ ಎಷ್ಟದ? 300 ಪ್ಲಸ್ SP ಎಷ್ಟದ? 1200. CP ಈಕ್ವಲ್ ಟು 1500. ಗೊತ್ತಾಯ್ತಾ? ಈ ಥರ ಒಮ್ಮೆ SP ಕೊಟ್ಟಿರ್ತಾರೆ, ಒಮ್ಮೆ CP ಕೊಟ್ಟಿರ್ತಾರೆ. ಎರಡು ಕೊಟ್ಟು ನಮಗೆ ಲಾಸ್ ಕಂಡುಹಿಡಿ ಅಂದಿರ್ತಾರೆ. ಒಂದೊಂದ್ಸಲ ಪ್ರಾಫಿಟ್ ಇದನ್ನ CP SP ಕೊಟ್ಟಿರ್ತಾರೆ, ಪ್ರಾಫಿಟ್ ಕಂಡುಹಿಡಿ ಅಂದಿರ್ತಾರೆ. ಒಮ್ಮೊಮ್ಮೆ CP ಪ್ರಾಫಿಟ್ ಕೊಟ್ಟಿರ್ತಾರೆ, SP ಕಂಡುಹಿಡಿರ್ತಾರೆ. ಅವಾಗ ಈ ಥರ ಸಾಲ್ವ್ ಮಾಡಬೇಕು. ಅವಾಗಲೇ ನಾವು ನೋಡಿದಂಗೆ ಸಮ್ ಫಾರ್ಮುಲಾಸ್ ಯಾವ್ಯಾವ ಹೇಳ್ರಿ? ಈ ಫಾರ್ಮುಲಾಸ್ನ ಆಲ್ಮೋಸ್ಟ್ ಸ್ವಲ್ಪ ನೋಟ್ಸ್ ಮಾಡಿ ಇಟ್ಕೋರಿ, ನೆನ್ಪು ಉಳಿತಾವ. ಅದೇ ರೀತಿ ಡೈಲಿ ಒಂದು ಸ್ವಲ್ಪ ನೋಟ್ಸ್ ಮಾಡಿ ಇಟ್ಟರೆ ತೆಗೆದು ನೋಡಿದಾಗೆಲ್ಲ ನಮ್ಗೆ ಫಾರ್ಮುಲಾಸ ನೆನ್ಪು ಉಳಿತಾವ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್ನ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ.